Namaste everyone. So in the last class we have discussed about the very first application of dimensional analysis, that was to check the correctness of the equation. In this class we shall learn about second application, that is to derive the relation between physical quantities using the dimensions. So this particular question is for 3 mark. So question ಏನು ಹೇಳುತ್ತೆ, the period capital T of a simple pendulum depends on the length small l, that is not I, that is small l, of the simple pendulum and the acceleration due to gravity small g at a place. Obtain the expression for capital T by the method of dimensions ಅಂತ ಹೇಳುತ್ತೆ. ಸೊ ಈ ಸಿಂಪಲ್ ಪೆಂಡುಲಮ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ ಫಸ್ಟ್ ಇಯರ್ ಅಲ್ಲಿ. ಸೊ ಏನ್ ಹೇಳ್ತಿದ್ದಾರೆ, ಪೀರಿಯಡ್. ಸೊ ಪೀರಿಯಡ್ ಅಂತ ಹೇಳಿದ್ರು ಒಂದೇ, ಟೈಮ್ ಅಂತ ಹೇಳಿದ್ರು ಒಂದೇ. ಸೊ ಹಿಯರ್ ದ ಪೀರಿಯಡ್ ಇಸ್ ನಥಿಂಗ್ ಬಟ್ ಟೈಮ್. ಸೊ ದಿಸ್ ಟೈಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಲೆಂತ್ ಮೇಲೆ ಡಿಪೆಂಡ್ ಆಗ್ತಿದೆ. ಹಾಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಸ್ಮಾಲ್ ಜಿ ಮೇಲೆ ಡಿಪೆಂಡ್ ಆಗ್ತಿದೆ. We have to find what kind of relationship will exist between this capital T, L and small g. Small g ಮಧ್ಯೆ ಏನೇನ್ ರಿಲೇಶನ್ಶಿಪ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ, ವೆರಿ ಫಸ್ಟ್ ವರ್ಡ್ ಟೈಮ್ ಅಂತ ಕೊಟ್ಟಿರೋ ಕಾರಣ ನಾನು LHS ಅಲ್ಲಿ ಟಿ ಅನ್ನೋ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. This particular period depends on which two factors? ಒಂದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಅನ್ನೋದಕ್ಕೆ ನಾನು ಒಂದು ಪ್ರಪೋರ್ಷನಾಲಿಟಿ ಸೈನ್ ಹಾಕ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರಪೋರ್ಷನಾಲಿಟಿ ಸೈನ್. ಇಟ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್, ಒನ್ ಈಸ್ ಲೆಂತ್, ದ ಅದರ್ ಒನ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೆಕ್ಸ್ಟ್ ನಾನು ಒಂದು ಕಂಡೀಷನ್ ಅಪ್ಲೈ ಮಾಡ್ಕೊಂತೀನಿ. ಏನಂತ ಹೇಳಿದ್ರೆ, ಎಲ್ಗೆ ಒಂದು ಪವರ್ ನ ರೇಸ್ ಮಾಡ್ತೀನಿ, ಹಾಗೆ ಜಿಗೂ ಕೂಡ ನಾನು ಒಂದು ಪವರ್ ನ ರೇಸ್ ಮಾಡ್ತೀನಿ. ದಟ್ ಈಸ್ ಎಲ್ ಪವರ್ ಎಕ್ಸ್, ಜಿ ಪವರ್ ವೈ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಟಿ ನಾನು ಈ ಪ್ರಪೋರ್ಷನಾಲಿಟಿ ಸೈನ್ ನ ರಿಮೂವ್ ಮಾಡಬೇಕು ಅಂದ್ರೆ ಒಂದು ಈಕ್ವಲ್ಸ್ ಹಾಕಬೇಕು, ಅದ್ರ ಜೊತೆಗೆ ಒಂದು ಕಾನ್ಸ್ಟೆಂಟ್ ಹಾಕಬೇಕು. ಆ ಕಾನ್ಸ್ಟೆಂಟ್ ನಾನು ಕೆ ಅಂತ ತಗೋತಾ ಇದ್ದೀನಿ. ಇಫ್ ಅಟ್ ಆಲ್ ಐ ವಾಂಟ್ ಟು ರಿಮೂವ್ ದ ಪ್ರಪೋರ್ಷನಾಲಿಟಿ ಸೈನ್, I have to place it with an equals and with a constant, that is k. ಇನ್ ಉಳಿದಿರೋ ಎರಡು ಟರ್ಮ್ ನ ಹಾಗೆ ಬರ್ಕೋತೀನಿ, ಎಲ್ ಪವರ್ ಎಕ್ಸ್, ಜಿ ಪವರ್ ವೈ. ನೆಕ್ಸ್ಟ್ ಸ್ಟೆಪ್ ನೋಡಿ, ಟೈಮ್ಗೆ ಆಲ್ರೆಡಿ ನನಗೆ ಡೈಮೆನ್ಷನ್ಸ್ ಗೊತ್ತು. ಸೊ ಏನು ಡೈಮೆನ್ಷನ್ಸ್ ಫಾರ್ ಟೈಮ್? ದಟ್ ಈಸ್ m0, L0, t ಪವರ್ 1. ಟೈಮ್ಗೆ ಯಾವುದೇ ರೀತಿಯಾದ ಪವರ್ ನ ರೇಸ್ ಮಾಡಬೇಡಿ, ವಿಚ್ ವಿಲ್ ಬಿ ಈಕ್ವಲ್ ಟು ಕೆ ಅನ್ನೋದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಹಾಗೆ ಬರ್ಕೋತೀರಾ, ಇಂಟು ಎಲ್ ಪವರ್ ಎಕ್ಸ್ ಅಂತ ಇದೆ. ಸೊ ಲೆಂತ್ ಗೆ ಡೈಮೆನ್ಷನ್ಸ್ ಗೊತ್ತು ನಿಮ್ಗೆ. ಸೊ ಏನು ಈ ಲೆಂತ್ ಗೆ? ದಟ್ ಈಸ್ m0, L1, t ಪವರ್ 0 ಹೋಲ್ ಪವರ್ ಎಕ್ಸ್ ಅನ್ನೋ ಫ್ಯಾಕ್ಟರ್ ಇದೆ. ಸೊ ಹಾಗಾಗಿ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಹೊಸ ವರ್ಡ್ ನ ನೋಡ್ತಾ ಇದ್ದೀರಾ, ಏನದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆಕ್ಸಲರೇಷನ್ ಗೆ ಏನು ಡೈಮೆನ್ಷನ್ಸ್ ಬರುತ್ತೋ ಅದೇ ಡೈಮೆನ್ಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೂ ಬರುತ್ತೆ. ಸೊ ಏನಂತ ಬರ್ಕೋಬೇಕಾಗಿತ್ತು? ಆಕ್ಸಲರೇಷನ್ ನ ಎಲ್ ಬೈ ಟಿ ಸ್ಕ್ವೇರ್ ಅಂತ ಬರ್ಕೋತಿದ್ರಿ. ಸೊ ಪ್ರೀವಿಯಸ್ ಡಿರೈವೇಶನ್ ಪ್ರಕಾರ. ಸೊ ಲೆಂತ್ ಈಸ್ ನಥಿಂಗ್ ಬಟ್ m0, L1, t ಪವರ್ 0. ಟೈಮ್ ಸ್ಕ್ವೇರ್ ಅಂತ ಇರೋದ್ರಿಂದ m0, L0, ಟೈಮ್ ಇರೋದ್ರಿಂದ t ಪವರ್ 1 ಬರುತ್ತೆ. ಬಟ್ ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ 1 into 2 ಇಟ್ ವಿಲ್ ಬಿ 2. ನೆಕ್ಸ್ಟ್ ಸ್ಟೆಪ್. ಸೊ m0 ಯಾಕೆ ಅಂತ ಹೇಳಿದ್ರೆ ಡಿನಾಮಿನೇಟರ್ ಅಲ್ಲೂ 0 ಇದೆ m ಗೆ, ಹಾಗೆ ನ್ಯೂಮರೇಟರ್ ಅಲ್ಲಿ ಕೂಡ 0 ಇದೆ. L ಟು ದಿ ಪವರ್, ನ್ಯೂಮರೇಟರ್ ಅಲ್ಲಿ 1 ಇದೆ L ಗೆ, ಹಾಗೆ ಡಿನಾಮಿನೇಟರ್ ಅಲ್ಲಿ 0 ಇದೆ. ಸೊ 1 plus 0 is 1. t ಟು ದಿ ಪವರ್ ಆಫ್, ಡಿನಾಮಿನೇಟರ್ ಅಲ್ಲಿ ಪ್ರೆಸೆಂಟ್ ಆಗಿರೋ 2 ನ್ಯೂಮರೇಟರ್ ಹೋದ್ರೆ -2 ಆಗುತ್ತೆ. ಸೊ ದಿಸ್ ಈಸ್ ದ ಡೈಮೆನ್ಷನ್ ಫಾರ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಸ್ ವೆಲ್ ಆಸ್ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ಏನ್ ಬರೀತಿದ್ರೋ ಡೈಮೆನ್ಷನ್, ಅದೇ ಡೈಮೆನ್ಷನ್ ನ ಬರ್ಕೋತೀರಾ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ m0, L1, t ಪವರ್ -2 ಹೋಲ್ ಟು ದಿ ಪವರ್ ಆಫ್ y ಅಂತ ಕೊಟ್ಟಿರೋದ್ರಿಂದ y ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. LHS ಅಲ್ಲಿ ಏನು ಡಿಫ್ರೆನ್ಸಸ್ ಇರಲ್ಲ. ದಟ್ ಈಸ್ m0, L0, t ಪವರ್ 1 ವಿಚ್ ವಿಲ್ ಬಿ ಈಕ್ವಲ್ ಟು k. L ಗೆ x ನ ಮಲ್ಟಿಪ್ಲೈ ಮಾಡ್ಕೋತಾ ಇರ್ತೀನಿ. ಸೊ m 0 into x is 0 itself.
L 1 into x is x, t power 0 into x again 0 ಬರುತ್ತೆ into again powers ನ ಮಲ್ಟಿಪ್ಲೈ ಮಾಡ್ಕೋತಾ ಹೋಗಿ 0 into y 0. Next L 1 into y, that is y, t minus 2 into y is minus 2y. So powers ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೋಡಿ, m 0 L 0 t power 1 which will be equal to k. Next, if you observe here, the bases are same for both the terms. So powers na ಏನ್ ಮಾಡಬೇಕು, add ಮಾಡ್ತಾ ಹೋಗ್ತೀರಾ. m 0 plus 0 will be equal to 0 itself. L ಒಂದು ಕಡೆ x ಇದೆ ಪವರು, ಇನ್ನೊಂದು ಕಡೆ ಏನಿದೆ y ಇದೆ. So here you have x and here you have y. So x plus y ಅಂತ ಬರ್ಕೋತೀರಿ. x plus y is not xy, it is x plus y only. Next t to the power of, ಒಂದು ಕಡೆ ಅಬ್ಸರ್ವ್ ಮಾಡಿದ್ರೆ t ಗೆ 0 ಇದೆ, ಇನ್ನೊಂದು ಕಡೆ minus 2y ಇದೆ. 0 minus 2y, so 0 ನ ನೆಗ್ಲೆಕ್ಟ್ ಮಾಡ್ತೀರಾ, minus 2y ಅಂತ ಬರ್ಕೋತೀರಾ. ಸೊ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ m power 0 plus 0 is 0. L to the power of x plus y is x plus y only. T to the power of 0 minus 2y, y is minus 2y. ಯಾಕಂದ್ರೆ 0 ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ. The very first equation na ನಾನು equation 1 ಅಂತ ನೇಮ್ ಮಾಡಿ ಇಟ್ಕೊಂಡಿದ್ದೀನಿ. This was the previous step. So if you observe this equation, on the both the sides of the equation you have MLT. So ಎರಡು ಕಡೆ MLT ಇದೆ. So ಹೀಗಿದ್ದಾಗ ಏನ್ ಮಾಡ್ತೀರಾ ಅಂದ್ರೆ, we will equate the powers. So the next step is equating the powers. Equating the powers of M, L, T. So MLT ಗೆ ಏನ್ ಬಂದಿದೆ ಪವರ್ಸ್ ನ ಅದನ್ನ ಈಕ್ವೇಟ್ ಮಾಡ್ತಾ ಹೋಗ್ತೀರಾ. M ಗೆ LHS ಅಲ್ಲಿ 0 ಇದೆ, RHS ಅಲ್ಲಿ ಕೂಡ 0 ಇದೆ. ಸೊ 0 equal 0 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ L ಗೆ LHS ಅಲ್ಲಿ ಏನಿದೆ ಪವರ್ 0 ಇದೆ, RHS ಅಲ್ಲಿ ಆದ್ರೆ x plus y ಇದೆ. ಸೊ ಈಕ್ವೇಟ್ ಮಾಡಬೇಕು ನೀವು. 0 is equal to LHS ಅಲ್ಲಿರೋ 0 RHS ಗೆ ಏನಕ್ಕೆ ಈಕ್ವಲ್ ಆಗಬೇಕು, x plus y ಗೆ ಈಕ್ವಲ್ ಆಗಬೇಕು. ನೆಕ್ಸ್ಟ್ ಥಿಂಗ್, t ಪವರ್ LHS ಅಲ್ಲಿ ಏನಿದೆ 1 ಇದೆ, RHS ಅಲ್ಲಿ ಏನಿದೆ minus 2y ಇದೆ. ಸೊ 1 should be equal to minus 2y. ನೆಕ್ಸ್ಟ್, ಸೊ ಇದು 0 is equal to 0 ಆಗಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ನೆಗ್ಲೆಕ್ಟ್ ಇಟ್. ಸೊ ನನಗೆ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 0 is equal to x plus y, 1 equals minus 2y. ಸೊ ಈ ಎರಡು ಸ್ಟೆಪ್ ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಅದರಲ್ಲೂ ನಾನು ಸೆಕೆಂಡ್ ಸ್ಟೆಪ್ ನ ಫಸ್ಟ್ ಸಾಲ್ವ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ -2 ನ ನಾನು ಈ ಕಡೆ ಮೂವ್ ಮಾಡ್ತೀನಿ. ಸೊ -2 is present on the RHS side. I am going to replace it towards the LHS side. ಸೊ ಈ -2 LHS ಗೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಇರೋದಿಲ್ಲ. -2 ಹಾಗೂ y ಗೂ ಮಲ್ಟಿಪ್ಲಿಕೇಶನ್ ಇದೆ. ಆ ಮಲ್ಟಿಪ್ಲಿಕೇಶನ್ ಇನ್ನೊಂದು ಕಡೆ ಮೂವ್ ಆದ್ರೆ, LHS ಕಡೆ ಮೂವ್ ಆದ್ರೆ ಮಲ್ಟಿಪ್ಲಿಕೇಶನ್ ವಿಲ್ ಬಿಕಮ್ ಡಿವಿಷನ್. ಸೊ ದಿಸ್ -2 will come towards the LHS and it will become half. ಎಂತ ಹಾಫು, -half ಆಗುತ್ತೆ. ಯಾಕಂದ್ರೆ ಮೈನಸ್ ಸೈನ್ ಇರೋದು ಈ ಕಡೆ ಬಂದಿದೆ. ಸೊ -1/2 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು y. ಸೊ ಸೈನ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ಚೇಂಜ್ ಆಗಲ್ಲ. ಸಿನ್ಸ್ ದೆರ್ ಈಸ್ ಮಲ್ಟಿಪ್ಲಿಕೇಶನ್, ಇನ್ನೊಂದು ಕಡೆ ಹೋದ್ರೆ ಅದು ಡಿವಿಷನ್ ರೂಲ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ 0 is equal to, ನಾನು ಫಸ್ಟ್ ಟರ್ಮ್ಗೆ ಅಪ್ಲೈ ಮಾಡ್ಕೋತೀನಿ. x, y ಪ್ಲೇಸ್ ಅಲ್ಲಿ ನಾನು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಇವಾಗ, -half ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಸೊ ಇನ್ ದ ಪ್ಲೇಸ್ ಆಫ್ y ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಇಟ್ ಆಸ್ -half. ನೆಕ್ಸ್ಟ್ x ಅಲ್ಲೇ ಇರ್ಲಿ. ಐ ಆಮ್ ಗೋಯಿಂಗ್ ಟು ಮೂವ್ ದಿಸ್ -half ಟುವರ್ಡ್ಸ್ ದ LHS. ಸೊ -half LHS ಕಡೆ ಬಂದಾಗ ಇಲ್ಲಿ ಸಬ್ಸ್ಟ್ರಾಕ್ಷನ್ ಇರೋದು. ಸಬ್ಸ್ಟ್ರಾಕ್ಷನ್ ಇರೋದು ಏನಾಗುತ್ತೆ, ಪ್ಲಸ್ ಸೈನ್ ಪಡ್ಕೊಳುತ್ತೆ, +half ಆಗುತ್ತೆ. ಸೊ
x will be equal to minus half, ಇನ್ನೊಂದು ಕಡೆ ಮೂವ್ ಮಾಡಿದ್ರೆ ಪ್ಲಸ್ ಹಾಫ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಮಲ್ಟಿಪ್ಲಿಕೇಶನ್ ಇದ್ದಾಗ ಇನ್ನೊಂದು ಕಡೆ ಮೂವ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಟರ್ಮ್ ನ ಡಿವಿಷನ್ ಆಗುತ್ತೆ. ಯಾವುದೇ ರೀತಿಯಾದಂತ ಸೈನ್ಸ್ ಡಿಫ್ರೆನ್ಸ್ ಬರಲ್ಲ, ಮೈನಸ್ ಇರೋದು ಪ್ಲಸ್ ಆಗಲ್ಲ ಇಲ್ಲಿ. when it comes to here the x minus half ಇರೋದು ಮೈನಸ್ ಹಾಫ್ ನ ನೀವು ಇನ್ನೊಂದು ಕಡೆ ತಗೊಂಡ್ರೆ ಇಲ್ಲಿ ಇರೋದು ಸಬ್ಸ್ಟ್ರಾಕ್ಷನ್ ಅಡಿಷನ್ ಆಗುತ್ತೆ. ಸೊ ಪ್ಲಸ್ ಹಾಫ್ ಆಗುತ್ತೆ. ಸೊ I have got the values of x and y. x ಗೆ ನನಗೆ ಹಾಫ್ ಅಂತ ಬಂದಿದೆ, y ಗೆ ಮೈನಸ್ ಹಾಫ್ ಅಂತ ಬಂದಿದೆ. ನಾನು ವೆರಿ ಫಸ್ಟ್ ಈಕ್ವೇಶನ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಈಕ್ವೇಶನ್ ಇಂಪ್ಲೈಸ್ ಏನಂತ ಬಂದಿತ್ತು, t is proportional to l power x g power y ಅಂತ ಬಂದಿತ್ತು. ಸೊ t is proportional to l, x ಗೆ ನನಗೆ ಏನ್ ಬಂದಿದೆ ಆನ್ಸರ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಸೊ l ಪವರ್ ಹಾಫ್ ಆಗುತ್ತೆ. g y ಗೆ ಏನ್ ಬಂದಿದೆ ಆನ್ಸರ್ ಮೈನಸ್ ಹಾಫ್ ಬಂದಿದೆ. ನೆಕ್ಸ್ಟ್ ಸ್ಟೆಪ್, t is proportional to l ಪವರ್ ಹಾಫ್ ಅಲ್ಲೇ ಇರ್ಲಿ ನ್ಯೂಮರೇಟರ್ ಅಲ್ಲಿ, ಈ g ಪವರ್ ಮೈನಸ್ ಹಾಫ್ ಡಿನಾಮಿನೇಟರ್ ಗೆ ಬಂದ್ರೆ ಪ್ಲಸ್ ಹಾಫ್ ಆಗುತ್ತೆ. ಇಟ್ ಟೇಕ್ಸ್ ದ ಇನ್ವರ್ಸ್ ವ್ಯಾಲ್ಯೂ. ಸೊ ಮೈನಸ್ ಸೈನ್ ಇರೋದು ಪ್ಲಸ್ ಸೈನ್ ಬರುತ್ತೆ. ಸೊ ಈ ಸ್ಟೆಪ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸಾಕು. ಇಲ್ಲ ಅಂತ ಹೇಳಿದ್ರೆ ದ ಅಡಿಷನಲ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ನಾನು ಏನಂತ ತಗೊಂಡಿದ್ದೆ, ಟಿ ಪ್ರಪೋರ್ಷನಾಲಿಟಿ ಸೈನ್ ನಾನು ರಿಮೂವ್ ಮಾಡಿ ಕೆ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೆ. ಕೆ ಎಲ್ ಟು ದಿ ಪವರ್ ಆಫ್ ಎಕ್ಸ್ ಜಿ ಟು ದಿ ಪವರ್ ಆಫ್ ವೈ ಅಂತ ಬರ್ಕೊಂಡಿದ್ದೆ. ಸೊ ಆ ಸ್ಟೆಪ್ ಕೂಡ ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೋಬಹುದು. ಕೆ ಎಲ್ ಟು ದಿ ಪವರ್ ಆಫ್ ಹಾಫ್, ಜಿ ಪವರ್ ಮೈನಸ್ ಹಾಫ್ ಇರೋದು ಡಿನಾಮಿನೇಟರ್ಗೆ ಹೋದ್ರೆ ಜಿ ಪವರ್ ಪ್ಲಸ್ ಹಾಫ್ ಆಗುತ್ತೆ. ಇಟ್ಸ್ ಬೆಟರ್ ಇಫ್ ಯು ಸ್ಟಾಪ್ ಇಟ್ ಹಿಯರ್ ಓನ್ಲಿ. We have studied about two applications of dimensional analysis. The very first one was to check the correctness of the equation, and the second one was about to derive the relation between the physical quantity. So the third one is not there in your syllabus. anta helidre yaudu to convert the physical quantity from one system to another system. So it's being deleted from your syllabus. And next ನಾವು ಅಡ್ವಾಂಟೇಜಸ್ ಓದಿದ್ವಿ ಅಥವಾ ಯೂಸಸ್ ಓದಿದ್ವಿ. ಸೊ ಹಾಗಿದ್ಮೇಲೆ ಡಿಸ್ಅಡ್ವಾಂಟೇಜಸ್ ಕೂಡ ಇರಬೇಕು ಅಥವಾ ಲಿಮಿಟೇಷನ್ಸ್ ಕೂಡ ಇರಬೇಕು. ಸೊ ವೈ? ಬಿಕಾಸ್ ಆಫ್ಟರ್ ಆಲ್ ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಸೊ ಲಿಮಿಟೇಷನ್ಸ್ ಅಂತ ಹೇಳಿದ್ರು ಒಂದೇ, ಡಿಮೆರಿಟ್ಸ್ ಅಂತ ಹೇಳಿದ್ರು ಒಂದೇ, ಆರ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರು ಒಂದೇ. Disadvantages of dimensional analysis. So the very first point, so it will be asked for 2 mark. 2 mark ಗೆ ಕೇಳಬೇಕಾದ್ರೆ ನೀವು ಯಾವ್ದಾದ್ರು 2 points ನ ನೆನ್ಪಿಟ್ಕೋಬೇಕಾಗುತ್ತೆ. It does not give any information about numbers like 2, half. So already ನಾವು ಒಂದು ಎರಡು equations ನ ನಾವು ಡಿಸ್ಕಸ್ ಮಾಡಿದೀವಿ. The very first one was v square is equal to u square plus 2as. So ಇದರಲ್ಲಿ 2 ಅನ್ನೋ ನಂಬರ್ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಡೈಮೆನ್ಷನಲ್ ಅನಾಲಿಸಿಸ್ ಕೊಡಲ್ಲ. ಅಥವಾ ಇನ್ನೊಂದು ಈಕ್ವೇಶನ್ s is equal to ut plus half at square. ಸೊ ಇಲ್ಲೂ ಕೂಡ ಹಾಫ್ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಡೈಮೆನ್ಷನ್ಸ್ ಕೊಡಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. The second one, it cannot be used to study the relations connecting exponential and trigonometric functions. For example, e power x ಇತ್ತು, ಇದಕ್ಕೆ ಡೈಮೆನ್ಷನ್ ಬರೀರಿ ಅಂದ್ರೆ ಏನಂತ ಬರೀತೀರಾ? Because we don't know whether it depends on length, mass or time. Or else suppose sin theta ಅಂತ ಕೊಟ್ಟಿದ್ದಾರೆ, it is a trigonometric functions. So ಇದಕ್ಕೆ ಡೈಮೆನ್ಷನ್ಸ್ ಬರೀರಿ ಅಂದ್ರೆ ಏನ್ ಬರೆಯಕ್ ಸಾಧ್ಯ? So nothing. So this is one such disadvantage ಅಂತ ಹೇಳಿದ್ರೆ, ನಾವು ಎಕ್ಸ್ಪೋನೆನ್ಷಿಯಲ್ ಇರ್ಬೋದು ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ಬೋದು, ಅದಕ್ಕೆ ನಾವು ರಿಲೇಶನ್ಶಿಪ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ ಯಾವ್ದ್ರಿಂದ? ಡೈಮೆನ್ಷನ್ಸ್ ಮುಖಾಂತರ. The third one, it cannot be used to derive for a physical quantity if it depends other than length, mass and time. So ನಾವಿವಾಗ ಡಿಸ್ಕಸ್ ಮಾಡಿರೋಂತ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ? m, that is mass, l, that is length, t, that is time. Within the square bracket ಹಾಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ವಿ. Suppose other than the m, l, t, if a physical quantity depends on electric current ಇರ್ಬೋದು, ಅಥವಾ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇರ್ಬೋದು, ಅಥವಾ ಟೆಂಪರೇಚರ್ ಇರ್ಬೋದು. ಸೊ ಆ ತರದ ಕ್ವಾಂಟಿಟೀಸ್ ಇದ್ದಾಗ
we cannot use this particular dimensions. For example, the charge next year ಅಲ್ಲಿ ನೀವು ಓದ್ತೀರಾ, this charge depends on current. ಕರೆಂಟ್ ನ ನಾವು ಎ ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ ಡೈಮೆನ್ಷನ್ಸ್ ಬಂದಾಗ. ಹಾಗೆ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಸೊ ಇಲ್ಲಿ ನೀವು ಈ MLT ಯೂಸ್ ಮಾಡ್ಕೊಂಡು ಡಿರೈವ್ ಮಾಡೋದಕ್ಕಾಗಲ್ಲ. So that is one disadvantage. So it does not give any information about the numbers. Numbers ಬಗ್ಗೆ ನಮಗೆ information ಕೊಡಲ್ಲ. Second one, trigonometric ಅಥವಾ exponential functions ಇದ್ದಾಗ ನಮಗೆ ಡಿರೈವ್ ಮಾಡೋದಕ್ಕಾಗಲ್ಲ ರಿಲೇಶನ್ಶಿಪ್ಸ್ ನ. ಥರ್ಡ್ ಒನ್, ಆ ಒಂದು ಫಿಸಿಕಲ್ ಕ್ವಾಂಟಿಟಿ MLT ಬದಲಾಗಿ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ it is very difficult to derive the relation between the physical quantities. This has to be taken as an assignment. So observe ಮಾಡಿದ್ರೆ ನಾನು ಒಂದೇ ಒಂದು ವರ್ಡ್ ನ ಚೇಂಜ್ ಮಾಡಿದೀನಿ ಅಷ್ಟೇ ಎಂಟೈರ್ ಕ್ವೆಶ್ಚನ್ ಅಲ್ಲಿ. ಸೊ ದಟ್ ಈಸ್ ಫ್ರೀಕ್ವೆನ್ಸಿ ಅನ್ನೋ ವರ್ಡ್ ನ ಟೈಮ್ ಪೀರಿಯಡ್ ಪ್ಲೇಸ್ ಅಲ್ಲಿ ಹಾಕಿದೀನಿ. ಸೊ ಇಟ್ ಡಿಪೆಂಡ್ಸ್ ಆನ್ ಲೆಂತ್. ಲೆಂತ್ ಗೆ ನಿಮ್ಗೆ ಗೊತ್ತು ಡೈಮೆನ್ಷನ್ ಏನ್ ಹಾಕೋಬೇಕು ಅಂತ, ಹಾಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೂ ಗೊತ್ತು ಏನ್ ಡೈಮೆನ್ಷನ್ಸ್ ಹಾಕೋಬೇಕು ಅಂತ. So you are supposed to find out the expression for F by the method of dimension. So here F stands for frequency. So frequency is inverse of the time period. Time period ಗೆ M0, L0, T1 ಬರುತ್ತೆ. ಇದಕ್ಕೆ ಇನ್ವರ್ಸ್ ತಗೊಂಡಾಗ T power -1 ಬರುತ್ತೆ. ಸೊ F ಗೆ ನೀವು ಈ ಡೈಮೆನ್ಷನ್ಸ್ ನ ಹಾಕೊಂಡು ಏನ್ ಕ್ಯಾಲ್ಕುಲೇಟ್ ಮಾಡಿದೀರಾ ದ ಸೇಮ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಟೈಮ್ ಪೀರಿಯಡ್ ಗೆ ಏನ್ ಕ್ಯಾಲ್ಕುಲೇಟ್ ಮಾಡಿದೀರಾ ದ ಸೇಮ್ ಫಾರ್ಮ್ಯಾಟ್. And this completes the chapter.